ಕರ್ನಾಟಕ ವಿಧಾನಸಭೆ ಅಧಿವೇಶನ ನಡೆಯುತ್ತಿದ್ದು ಹೊಸ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆ ಹೊಸ ಮಂತ್ರಿಗಳು ಸದನದಲ್ಲಿ ಪ್ರತ್ಯಕ್ಷವಾಗಿದ್ದಾರೆ. ಅಧಿವೇಶನಕ್ಕೆ ಈಗ ಹೊಸತನ ಬಂದಿದೆ. ಸ್ಪೀಕರ್ ಕೂಡ ಬದಲಾಗಿದ್ದು ಜಿಎಸ್ ಪಾಟೀಲ್ಗೆ ಎಲ್ಲರೂ ಶುಭ ಕೋರಿದ್ದಾರೆ. ಈ ಮಧ್ಯೆ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ ಹಾಗೂ ಕಾಂಗ್ರೆಸ್ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸದನದಲ್ಲಿ ಮಾತಾಡಿದ್ದು ಹೇಗಿತ್ತು ಅನ್ನೋದರ ಮಾಹಿತಿ ಇಲ್ಲಿದೆ. ಗುರುಪಾದಪ್ಪ ಸಂಗನಗೌಡ ಪಾಟೀಲ್ ಜಿಎಸ್ ಪಾಟೀಲ್ ಅವರು ತಮಗೆ ಸರ್ ಇವತ್ತು ಮೊದಲನೇದಾಗಿ ವೈಯಕ್ತಿಕವಾಗಿ ಮತ್ತು ನಮ್ಮ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸಲು ಬಯಸುತ್ತೇನೆ. ನಾವು ಬಹುತೇಕ ಮೊದಲನೇ ಬಾರಿ ಶಾಸಕರು 72 ಜನ ಆಯ್ಕೆಯಾಗಿ ಬಂದಿದ್ವಿ ಬೇರೆ ಬೇರೆ ಪಕ್ಷದಿಂದ. ನಾವು ಯಾವತ್ತು ನೂತನ ಶಾಸಕರು ತಮ್ಮನ್ನ ಭೇಟಿಯಾದಾಗ ಈಗ ಇಲ್ಲಿವರೆಗೂ ನಿನ್ನೆವರೆಗೂ ನಾವು ನಿಮ್ಗೆ ಯಾವತ್ತು ಭೇಟಿಯಾದಾಗ ಕಾಕಾ ಅಂತ ತಿಳ್ಕೊಂಡು ಬಂದರೆ ಮಾತಾಡ್ತಕ್ಕಂಥ ಸಂದರ್ಭ ಇತ್ತು. ಇನ್ನು ಇವತ್ತಿನಿಂದ ಅಧ್ಯಕ್ಷರು ಅಂತ ತಿಳ್ಕೊಂಡು ಇವತ್ತು ಒಂದು ಸ್ಥಾನವನ್ನ ತಾವು ಅಲಂಕರಿಸಿರ್ತಕ್ಕಂಥದ್ದು. ವಿಶೇಷವಾಗಿ ನಾನು ನಾಡಗೌಡ ಕಾಕ ಅವ್ರಿಗೆ ಕೇಳ್ತಿದ್ದ, ಎಷ್ಟು ವರ್ಷಗಳಾದ್ಮೇಲೆ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಇಂಥ ಒಂದು ಸ್ಥಾನ ಸಿಕ್ಕಿದೆ ಅಂತ ತಿಳ್ಕೊಂಡು ಹೇಳಿದಾಗ ಮನೆ ಹಿರಿಯರು ಎಚ್ ಕೆ ಪಾಟೀಲ್ ಅವರು ಇದ್ರ ಬಗ್ಗೆ ವಿಷಯ ಹೇಳ್ತಾ ಇದ್ರು. ನಾನು ಒಂದನ್ನ ಗದಗ ರೋಣಕ ನಾನು ಬಂದಾಗ ಅಲ್ಲಿ ಇರ್ತಕ್ಕಂಥ ಕೆಲವು ಯುವಕರು ಹೇಳ್ತಾ ಇದ್ರು, 1983ರಲ್ಲಿ ತಾವು ಮೊದಲ ಬಾರಿಗೆ ಪುರಸಭೆ ಸದಸ್ಯರು ರೋಣ ಪುರಸಭೆಯಿಂದ ತಾವು ತಮ್ಮ ಜೊತೆಯಲ್ಲಿ ಆ ಕಾಲಕ್ಕೆ ಎಲ್ಲರನ್ನೂ ಏನ್ಪಂತಂದ್ರೆ ಅವಿರೋಧವಾಗಿ ಆಯ್ಕೆ ಆಗಿ ಏನ್ಪಂದ್ರೆ ತಾವು ಅಧ್ಯಕ್ಷ ಆಗಿದ್ದೀರಿ ಅಂತ ತಿಳ್ಕೊಂಡು ನಾವು ರೋಣಕ್ಕೆ ಬಂದಾಗ ಕೇಳಿರ್ತಕ್ಕಂಥದ್ದು. ಅದಾದ್ಮೇಲೆ 8 ಸಲ ತಾವು ಸ್ಪರ್ಧೆ ಮಾಡಿ 4 ಸಲ ಗೆದ್ದು ಸಹ ನಾವು ಯಾವಾಗ ಕೆಲವು ಅನೇಕ ಹಿರಿಯ ಸದಸ್ಯರನ್ನ ಈಗ ಮಾತಾಡಿದ್ರು, ಸುನಿಲ್ ಅಣ್ಣ ಅವರು, ವಿಜಯೇಂದ್ರ ಅವರು, ತಮ್ಮನ್ನೆಲ್ಲ ನಾವು ನೋಡಿದಾಗ ನಮ್ಗೆಲ್ಲ ಯುವ ಶಾಸಕರಿಗೆ ತಾವೆಲ್ಲ ಒಂದು ಮಾದರಿಯಾಗಿ ಅನೇಕ ಹಿರಿಯ ಸದಸ್ಯರು ಸದನಕ್ಕೆ ಬಂದಾಗ, ವಿಶೇಷವಾಗಿ ಎಚ್ ಕೆ ಪಾಟೀಲ್ ಅಂತ ಹಿರಿಯ ಸದಸ್ಯರು ಸದನದಾಗ ನಾವು ಹೆಂಗ ಇರಬೇಕು, ಯಾವ ರೀತಿ ನಡ್ಕಬೇಕು, ಅನೇಕ ಸಲ ತಾವು ಸಹ ಲಾಂಜಲ್ಲಿ ಕೂತಾಗ ನಾವ್ ಯಾವಾಗಾದ್ರೂ ಕಾಫಿ ಟೀ ಕುಡಿಯಕ ಹೋದಾಗೂ ಸಹ ನೀವು ಹೊಸ ಶಾಸಕರಿದ್ರಿ ಅಲ್ಲಿ ಹೋಗಿ ಕುಂತು ಮಾತು ಕೇಳ್ರಿ ಅಂತ ಸಲಹೆಗಳನ್ನ ಸಹ ತಾವು ಕೊಟ್ಟಿರ್ತಕ್ಕಂಥದ್ದು ನಾವು ಮರೆಯಕ್ಕಾಗಂಗಿಲ್ಲ. ಇವತ್ತು ತಾವು ಈ ಸದನ ಸಭೆಯ ಅಧ್ಯಕ್ಷರಾಗಿದ್ದೀರಿ. ಅಧ್ಯಕ್ಷರಾದ್ಮೇಲೆ ಕೇಳಿದ್ವಿಲ್ಲ ತಮ್ಮ ಅಧ್ಯಕ್ಷತೆಯಲ್ಲಿ ಹೊಸ ಶಾಸಕರಿಗೆ ಹಿಂದೆ ಯುಟಿ ಖಾದರ್ ಅವರು ಅಧ್ಯಕ್ಷರಾಗಿದ್ದರು. ಅದಾದ್ಮೇಲೆ ಅವರು ಇದ್ದಾಗ ನಾನು ನಿನ್ನೆ ಅವರಿಗೆ ಮಂತ್ರಿಗಳಾಗಿ ಅಭಿನಂದನೆಗಳು ಸಲ್ಲಿಸಿದಾಗ ಅವ್ರಿಗೆ ಹೇಳಿದೆ, ಸರ್ ವಿ ಆರ್ ಮಿಸ್ಸಿಂಗ್ ಯು ಇನ್, ಆ ಸೀಟ್ ಅಲ್ಲಿ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ತಿಳ್ಕೊಂಡು ಅವ್ರಿಗೆ ಹೇಳಿದಾಗ, ಯಾಕಂದ್ರೆ ಅವರು ಇದ್ದಾಗ ಅನೇಕ ಹೊಸ ಕೆಲಸಗಳನ್ನ ಮಾಡಿದ್ದಿದೆ. ಮತ್ತು ಅವರು ನಾವು ವಿರೋಧ ಪಕ್ಷದಾಗಿದ್ದು ಆಡಳಿತ ಅವರು ಸಭೆ ಅಧ್ಯಕ್ಷರಾದಾಗ ಏನ್ಪಂದ್ರೆ ಕೆಲವು ಸಲ ನಾವು ಅವ್ರ ಸಂಗಟ ಒಳ್ಳೆ ವಿಚಾರಗಳನ್ನು ಏನ್ಪಂತಂದ್ರೆ ಹಂಚ್ಕೊಂಡಿರ್ತಕ್ಕಂಥದ್ದಿದೆ. ಸ್ವಲ್ಪ ಮಾತಿನ ಇದರಲ್ಲಿ ಏನ್ಪಂತಂದ್ರೆ ಕೆಲವು ವಿಚಾರಗಳನ್ನ ಘಟನೆಗಳು ಆಗಿರ್ತಕ್ಕಂಥದ್ದಿದೆ. ಮನೆ ಅಧ್ಯಕ್ಷರೇ, ಇವತ್ತು ಆ ಒಂದು ಸಭೆಯ ಪೀಠಕ್ಕೆ ಅಂತ ತಾವು ಬಂದಿದೆ. ಆ ಪೀಠ ಮತ್ತು ತಾವು ಇವತ್ತು ಎರಡೂ ಏನ್ಪಂತಂದ್ರೆ ಅಷ್ಟೇ ತೂಕದಲ್ಲಿ ಕಾಣಿಸ್ತಾ ಇದೆ ನನ್ನ ಕಣ್ಣಿಗೆ ಅಂತ ತಿಳ್ಕೊಂಡು ಬಹಳ ಹೆಮ್ಮೆಲಿಂದ ನಾವು ಹೇಳ್ಬೇಕಾಗಿತ್ತು. ಮೊನ್ನೆ ಉಪಮುಖ್ಯಮಂತ್ರಿಗಳು ಒಂದು ಪ್ರಶ್ನೆಯನ್ನ ಕೇಳಿದ್ರು, ಗೌಡ್ರೆ ನೀವು ರೋಡ್ ಪೊಲೀಸ್ ಅಂತ ತಿಳ್ಕೊಂಡು ಯಾಕೆ ಬಂತು ಅಂತ ತಿಳ್ಕೊಂಡು. ಯಾಕಂದ್ರೆ ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಾಗ, ಕಲ್ಯಾಣ ಕರ್ನಾಟಕದ ಭಾಗದಾಗ ಪೊಲೀಸ್ ಗೌಡ್ರು, ಮಾಲಿಗೌಡ್ರು ಅಂತ ತಿಳ್ಕೊಂಡು ಒಂದು ವಾಡಿಕೆ ಇರ್ತಕ್ಕಂಥದ್ದು. ಯಾಕಂದ್ರೆ ಆ ಕಾಲಕ್ಕ ಪೊಲೀಸರಿಗೆ ಜನಗಳು ಹೋಗ್ಬಾರ್ದು, ಏನೇ ಸಮಸ್ಯೆಗಳು ಇದ್ರೂ ಸಹ ಗ್ರಾಮದಲ್ಲಿ ಏನ್ಪಂತಂದ್ರೆ ನ್ಯಾಯಗಳನ್ನ ಮಾಡ್ತಕ್ಕಂತ ಕುಟುಂಬದಿಂದ ತಾವು ಬಂದಿದ್ರಿ. ಹಾಗಾಗಿ ತಮಗೆ ಏನ್ಪಂತಂದ್ರೆ ಆ ಭಾಗದಲ್ಲಿ ಏನ್ಪಂತಂದ್ರೆ ರೋಡ್ ಪೊಲೀಸ್ ಗೌಡ್ರ ಅಂತ ತಿಳ್ಕೊಂಡು ಬಂದಿರ್ತಕ್ಕಂಥದ್ದು ಅಂತ ಒಂದು. ಹಾಗಾಗಿ ಮೊನ್ನೆ ಉಪಮುಖ್ಯಮಂತ್ರಿಗಳು ಈ ವಿಷಯನ ಹೇಳ್ತಾ ಇದ್ದಾಗ ತಾವು ನಮಗೆ ಬಹಳ ಹೆಮ್ಮೆ ಏನಂತ ತಿಳ್ಕೊಂಡ್ರೆ, ಒಂದು ನಾಡಗೌಡರು ಹೇಳ್ತಾ ಇದ್ರು, ನಾವು ಕೆಲವು ಸದನದಾಗ ಪ್ರಶ್ನೆಗಳನ್ನ ಕೇಳಿದಾಗ, ಆಮೇಲೆ ವಿಶೇಷವಾಗಿ ನಾವು ಹಿಂದೆ ಇರ್ತಕ್ಕಂಥ ಖಾದರ್ ಅವರು ಅಧ್ಯಕ್ಷರು ಹೊಸ ಶಾಸಕರಿಗೆ ಅವಕಾಶಗಳನ್ನ ಬಹಳ ಕೊಡ್ತಿದ್ರು.
ನಾನು ಎಲ್ಲಾ ಶಾಸಕರ ಪರವಾಗಿ ತಮ್ಮಲ್ಲಿ ಒಂದು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಸ್ವಲ್ಪ ನಮ್ಮ ಕ್ಷೇತ್ರದಿಂದ ಹೊಸ ಈಗ ನಾವೇನ್ ಜನಜಿಗಳ ಜನರೇಷನ್ ಹೊಸ ಜನರೇಷನ್ ಶಿಫ್ಟ್ ಆಗಿ 72 ಜನ ಬಂದಿದ್ವಿ ಅಧ್ಯಕ್ಷರೇ. ಸ್ವಲ್ಪ ನಮ್ಗೆ ಅವಕಾಶಗಳನ್ನ ಕೊಡ್ಬೇಕು. ಒಂದು, ನಾವು ಕೇಳಿರ್ತಕ್ಕಂಥ ಅನೇಕ ಸಲ ಪ್ರಶ್ನೆಗಳನ್ನ ಸರ್ಕಾರಗಳು ಉತ್ತರ ಕೊಟ್ಟರೂ ಸಹ ಇಂಪ್ಲಿಮೆಂಟೇಶನ್ ಆಗಿರ್ತಕ್ಕಂಥದ್ದಿಲ್ಲ. ಇವತ್ತು ಅನೇಕ ವಿಷಯಗಳನ್ನ ಮತ್ತೆ ಈಗ ಅದನ್ನ ನಾನು ಚರ್ಚೆ ಮಾಡಕ್ ಹೋಗ ಸರ್, ಹೊಸ ಜನರೇಷನ್ ಶಿಫ್ಟ್ ಅಂತ ಹೇಳಿ. ಹಾಗಾಗಿ ಇಂತ ಒಂದು ಸ್ವಲ್ಪ ಹೊಸ ಶಾಸಕರು ನಾವು ಕೇಳ್ತಕ್ಕಂತ ಪ್ರಶ್ನೆಗಳಿರ್ಬೋದು ಅಥವಾ ನಮ್ಗ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಅದು ತಮ್ಮಿಂದ ಆಗ್ಬೇಕಂತ ತಿಳ್ಕೊಂಡೇಳಿ ಮತ್ತೊಮ್ಮೆ ತಮಗ ಮನಸ್ಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸುತ್ತಾ ಆ ಮಾಸಾದ್ವಿ ಹೇಮರೆಡ್ಡಿ ಮಲ್ಲಮ್ಮ ತಮ್ಗೆ ಆಯುಷ್ ಆರೋಗ್ಯ ಕೊಟ್ಟು ಇನ್ನೂ ಉನ್ನತ ಸ್ಥಾನಕ್ಕ ಆಶೀರ್ವಾದ ಮಾಡ್ಲಿ ಅಂತ ತಿಳ್ಕೊಂಡೇಳಿ ನಾನು 2 ಮಾತು ವಿರಾಮಿಸ್ತೀನಿ. ವಿಧಾನಸಭೆಯ ಈ ಒಂದು ಸದನಕ್ಕೆ ತಾವು ಅಧ್ಯಕ್ಷರಾಗಿದ್ದೀರಿ, ಜೊತೆಯಲ್ಲಿ ಆ ಪೀಠದಲ್ಲೂ ಕೂಡ ತುಂಬಾ ಕಳಕಳಿಯಾಗಿ ಕಾಣಿಸ್ತಾ ಇದ್ದೀರಿ. ಅದಕ್ಕೋಸ್ಕರ ಮೊದಲನೇದಾಗಿ ತಮಗೆ ನಾನು ವೈಯಕ್ತಿಕವಾಗಿ ಮತ್ತು ಸದನದ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಹಿರಿಯರಾದಂತ ನಮ್ಮ ಮಾರ್ಗದರ್ಶಕರಾದಂತ ಶ್ರೀ HK ಪಾಟೀಲ್ ಸಾಹೇಬ್ರು ತಮ್ಮ ವ್ಯಕ್ತಿಗತ ಮತ್ತು ವ್ಯಕ್ತಿತ್ವದ ಮೇಲೆ ಮತ್ತು ತಮ್ಮ ಕುಟುಂಬದ ಬಗ್ಗೆ ಬಹಳಷ್ಟು ಸವಿಸ್ತಾರವಾಗಿ ನಮಗೆ ಇವತ್ತು ಅವರು ಪರಿಚಯವನ್ನ ಮಾಡಿಕೊಟ್ರು. ಅದರಲ್ಲೂ ತಾವು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಆಗಿರೋದ್ರಿಂದ ನಮಗೆ ಒಂದು ವಿಶ್ವಾಸವಿದೆ, ಈ ಒಂದು ಸದನದಲ್ಲಿ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೋಸ್ಕರ, ಅದರಲ್ಲೂ ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ ಮತ್ತು ಕೈಗಾರಿಕೆಗಳನ್ನ ಯಾವ ರೀತಿ ನಾವು ಬೆಂಗಳೂರು ಮೈಸೂರು ಯಾವ ರೀತಿ ಮುಂದೆ ಒರಿತಾ ಇದೆ, ಬಳ್ಳಾರಿ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ಆ ರೀತಿ ನಮ್ಮ ಒಂದು ದಾವಣಗೆರೆಯಿಂದ ಆಚೆಗೆ ನಮ್ಮ ಉತ್ತರ ಕರ್ನಾಟಕ ಕೂಡ ಕಿತ್ತೂರು ಕರ್ನಾಟಕ ಭಾಗ ಅಂತ ಹೇಳ್ತೀವಿ, ಅದರ ಒಂದು ಅಭಿವೃದ್ಧಿಗೆ ಪೂರಕವಾದಂತ ಚರ್ಚೆಗೆ ತಾವು ಅವಕಾಶವನ್ನ ಮಾಡಿಕೊಡ್ತೀರಿ ಅನ್ನುವಂತ ಭರವಸೆ ನಮಗೆಲ್ರಿಗೂ ಇವತ್ತು ಮೂಡಿ ಬರ್ತಾ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ 224 ಶಾಸಕರು ನಾವು ಜನರಿಂದ ಆರಿಸಿ ಬಂದಿದ್ದೇವೆ. ಜನರ ಕಷ್ಟಗಳಿಗೆ ಸ್ಪಂದಿಸಿ ಹೋರಾಟ ಮಾಡಿ, ಯಾಕಂತಂದ್ರೆ ಸ್ಥಳೀಯ ಮಟ್ಟದಲ್ಲಿ ಏನೇನು ಸಮಸ್ಯೆಗಳಿರ್ತಾವೆ ಅಂತ ಹೇಳಿ ಇಲ್ಲಿ ಆಡಳಿತ ಪಕ್ಷದವರಾಗ್ಲಿ ಅಥವಾ ವಿರೋಧ ಪಕ್ಷದವರಾಗ್ಲಿ ಅದರಲ್ಲಿ ವ್ಯತ್ಯಾಸ ಇರೋದಿಲ್ಲ. ಪ್ರತಿಯೊಬ್ರು ಕೂಡ ನಾವು ಜನರನ್ನ ಪ್ರತಿನಿಧಿಸಿ ಇಲ್ಲಿ ಬಂದಿದ್ದೇವೆ. ತಮಗೂ ಕೂಡ ಅಗಾಧವಾದಂತ ಒಂದು ಅನುಭವ ಇದೆ. 8 ಬಾರಿ ಇಲೆಕ್ಷನ್ ಮಾಡಿದೀರಾ, 4 ಬಾರಿ ಗೆದ್ದಿದ್ದೀರಾ ಆ ರೋಣ ಕ್ಷೇತ್ರವನ್ನ. ನಾನು ಕೂಡ ತಮ್ಮ ಒಂದು ಕರೆಗೆ ಹೋಗಟ್ಟು ತಮ್ಮ ಕ್ಷೇತ್ರದಲ್ಲಿ 2 ಬಾರಿ ನಾನು ಕಾರ್ಯಕ್ರಮಕ್ಕೆ ಬಂದಿದ್ದೆ. ಇಡೀ ಕ್ಷೇತ್ರದ ಚಿತ್ರಣವನ್ನ ಬದಲು ಮಾಡಿದೀರಾ. ತಮ್ಮಂತವ್ರು ಕೂಡ ನಮಗೆ ಬಹಳಷ್ಟು ಮಾರ್ಗದರ್ಶನವನ್ನ ಮಾಡಿದೀರಾ. ಅಧ್ಯಕ್ಷರೇ, ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ನಮ್ಮ ಶಾಸಕರು ಕೆಲವು ಜನ ಹೇಳ್ತಾ ಇದ್ರು, ನಮಗೆ ಮೊದಲನೇ ಬಾರಿ ಆರಿಸಿ ಬಂದಿದೀವಿ, ನಮಗೆ ಜಾಸ್ತಿ ಅವಕಾಶವನ್ನ ಕೊಡ್ಬೇಕು ಅಂತ. ಆದ್ರೆ ಅದರ ಜೊತೆಲಿ ಅನುಭವದ ಮಾತುಗಳನ್ನ ಕೇಳ್ಬೇಕು, ಯಾಕಂದ್ರೆ ನಾವು 2ನೇ ಬಾರಿ ಆರಿಸಿ ಬಂದಿದೀವಿ. ಈ ಕಡೆ ಮೊದಲನೇ ಬಾರಿ ಇದೀವಿ, ನಮಗೆ ಅವಕಾಶ ಕೊಡಿ ಅಂತ ಹೇಳಲಿಕ್ಕೇನು ಸಾಧ್ಯ ಇಲ್ಲ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕೆಲಸವನ್ನ ಮಾಡಿದಂತ ಒಂದು ಸಚಿವೆಯಾಗಿ ಕೆಲಸವನ್ನ ಮಾಡಿದಂತ ಅನುಭವ ಕೂಡ ನನಗಿದೆ. ಸೊ ಅನುಭವ ಉಳ್ಳಂತವ್ರು 4 ಬಾರಿ 5 ಬಾರಿ ಗೆದ್ದಂತವರ ಮಾತುಗಳನ್ನು ಕೂಡ ಕೇಳ್ಬೇಕು ಅನ್ನುವಂತ ಆಸೆ ಮತ್ತು ಹೊಸತನವನ್ನು ಕೂಡ ಆಲಿಸ್ಬೇಕನ್ನುವಂತ ಆಸೆ ನಮಗಿರೋದ್ರಿಂದ ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯದ ಕಟ್ಟ ಕಡೆಯ ಮನುಷ್ಯನ ಒಂದು ಅವರ ಜೀವನಕ್ಕೆ ಒಳ್ಳೇದಾಗೋದನ್ನಾಗಿರ್ಲಿ ಅಥವಾ ಸಾಮಾಜಿಕ ಕಾಳಜಿ, ಬದ್ಧತೆ ಮತ್ತು ನ್ಯಾಯಯುತವಾದಂತ ಚರ್ಚೆಗಳು ಈ ಸದನದಲ್ಲಿ ನಡೆಯುತ್ತಾವೆ ಅನ್ನುವಂತ ಒಂದು ವಿಶ್ವಾಸ ನನಗಿದೆ. ನಾವು ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಕೆಲಸವನ್ನ ಮಾಡಿದ್ದೇವೆ. ಅದೇ ರೀತಿ ನಮ್ಮ UT ಖಾದರ್ ಅವರು ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಒಬ್ಬ ಸಭಾಧ್ಯಕ್ಷರು ಯಾವ ರೀತಿ ಕೆಲಸವನ್ನ ಮಾಡ್ಬೋದು ಅನ್ನೋದನ್ನ, ತಮಗೆ ಕೊಟ್ಟಂತ ಜವಾಬ್ದಾರಿನ ಯಾವ ರೀತಿ ನಿರ್ವಹಿಸಬಹುದು ಅನ್ನೋದನ್ನ ಒಬ್ಬರು ಯುವಕರಾದ್ರೂ ಕೂಡ ಅವರು ನಮಗೆ ತೋರಿಸಿ ಒಂದು ಮಾದರಿ ಆಗಿದ್ದಾರೆ. ತಮ್ಮ ಮೇಲೂ ಕೂಡ ನಮಗೆ ಅಷ್ಟೇ ವಿಶ್ವಾಸ, ಗೌರವ. ಯಾಕಂದ್ರೆ ತಮ್ಮ ಹಿರಿತನಕ್ಕೆ ಸಾಟಿ ಇಲ್ಲ. ತಾವಲ್ಲಿ ಕೂತ್ಕೊಂಡಿರೋದೇ ಒಂದು, ನಾನು ಇಲ್ಲಿಂದ ನೋಡ್ತಾ ಇದ್ದೀನಿ, ಅದೇ ರೀತಿ ಎಲ್ರು ಕೂಡ ನೋಡ್ತಾ ಇರ್ಬೋದು. ಬಹುಶಃ
ಬಹಳಷ್ಟು ಕಳಕಳೆಯಾಗಿ ರಾರಾಜಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಧ್ಯಕ್ಷರೇ. ತಾವು ನಿಜವಾಗ್ಲೂ ತಮ್ಮ ಅನುಭವ, ತಮ್ಮ ಮಾರ್ಗದರ್ಶನದಲ್ಲಿ ಈ ಒಂದು ಸದನ ಬಹಳಷ್ಟು ಒಳ್ಳೆ ರೀತಿಯಿಂದ ಮುಂದೆ ಒರಿಯುತ್ತೆ. ಇದರಲ್ಲಿ ಪಕ್ಷಾತೀತವಾಗಿ, ಯಾಕಂದ್ರೆ ಆ ಪೀಠನೇ ಪಕ್ಷಾತೀತವಾಗಿರೋದು ಒಳ್ಳೆ ಮಾರ್ಗದರ್ಶನ. ಅದರಲ್ಲೂ ವಿರೋಧ ಪಕ್ಷದವರ ಮಾತನ್ನ ಜಾಸ್ತಿ ಕೇಳ್ಬೇಕು ಅಂತ ಹೇಳಿ ನಮ್ಮ ಹಿರಿಯ ಮಂತ್ರಿಗಳಾದಂತ ಮುನಿಯಪ್ಪ ಸಾಹೇಬ್ರು ತಮ್ಮ ಅನುಭವದಲ್ಲಿ ಹೇಳಿದ್ದಾರೆ. ಎಲ್ಲರನ್ನೂ ಕೂಡ ಸರಿಯಾಗಿ ದುಗಿಸ್ಕೊಂಡು ಹೋಗ್ತೀರಿ ಅನ್ನುವಂತ ಭರವಸೆ ನಮಗಿದೆ. ಪ್ರಾಮಾಣಿಕವಾಗಿ ತಾವು ಮಂತ್ರಿ ಆಗ್ಬೇಕಾಗಿತ್ತು, ಆದ್ರೆ ಪಕ್ಷದ ನಿರ್ಧಾರ, ಶಾಸಕರ ಒಲವು ತಮ್ಮನ್ನ ಆ ಪೀಠದಲ್ಲಿ ಕೂರಿಸಿ ಎಲ್ಲ ಮಂತ್ರಿಗಳನ್ನ ಕಂಟ್ರೋಲ್ ಮಾಡುವಂತ ಒಂದು ಶಕ್ತಿ ತಮ್ಮಲ್ಲಿ ಇದೆ. ತಮ್ಮ ಒಂದು ಪೀಠದಿಂದ ನ್ಯಾಯ ಎಲ್ಲರಿಗೂ ಸಿಕ್ಲಿ, ತಮಗೆ ಆ ಭಗವಂತ ಇನ್ನೂ ಜಾಸ್ತಿ ಕೆಲಸ ಮಾಡುವಂತ ಶಕ್ತಿಯನ್ನ ಕೊಡ್ಲಿ. ತಮ್ಮಿಂದ ನಾವು ಬಹಳಷ್ಟು ಕಲಿಯೋದು ಇದೆ ಅಧ್ಯಕ್ಷರೇ. ತಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅವಕಾಶಕ್ಕೆ ಧನ್ಯವಾದವನ್ನ ಹೇಳ್ತೀನಿ. ನಮಸ್ಕಾರ.